ಮನೆಗೆ ಕರೆದು ಡಿಸಿಸಿ ಬ್ಯಾಂಕ್ನ ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷನ ಮೇಲೆ ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅಧ್ಯಕ್ಷ ನಿಂಗಪ್ಪ ಕರೆಣ್ಣವರ ಮೇಲೆ ಚಿದಾನಂದ ಸವದಿ ಹಲ್ಲೆ ನಡೆಸಿದ್ದಾರೆ. ನಿನ್ನ ಜೊತೆ ಮಾತನಾಡೋದಿದೆ, ಮನೆಗೆ ಬಾ ಅಂತ ಕರೆದು ನನ್ನ ತಲೆ ಒಡೆಯುವಂತೆ ಹೊಡೆದಿದ್ದಾರೆಂದು ನಿಂಗಪ್ಪ ಆರೋಪಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಅಧ್ಯಕ್ಷ ನಿಂಗಪ್ಪಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಘಟನೆ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಗಲಾಟೆ ಸರ್ ಇದು? ಏನು ಗಲಾಟೆ? ಏನೂ ಇಲ್ರಿ. ಒಟ್ಟು ಅವ್ರ ಮನೆಗೆ ಹೋಗಿ ಹೋಗೋ ತಡಲ್ಲ, ಬೋಟಿಂಗ್ ಮನೆ ನಮ್ಮ ಮನೆಗೆ ನನ್ನ ಪರ್ಮಿಷನ್ ಇಲ್ಲದೆ ನಿನಗೆ ಯಾವ ಬಾ ಅಂತೇಳಿ ಬಡ ಎಲ್ರಿ ಅದು ಗಲಾಟೆ? ಸೌದಿ ಅವ್ರ ಮನೆಗೆ ಇಲ್ಲೇ ರೀ. ಹಾಂ, ಏನೋ ವಿಡಿಯೋದು ಏನು ನಮ್ಮ ಕಡೆ ಇಲ್ಲ, ನಮ್ಮ ಕಡೆ ಏನೂ ಇಲ್ಲ. ಎದಕ್ಕೆ ಹೋಗಿರಿ ನೀವು ರೀ? ಅವ್ರ ಬಿ ಐ ಇವರು ಬೆಂಗಳೂರಿನ ಕೆಂಪೇಗೌಡ ಲೇಔಟ್ನಲ್ಲಿ 524 ಕೋಟಿ ಅಕ್ರಮದ ಬಗ್ಗೆ ಲೋಕಾಯುಕ್ತ ಕಚೇರಿಗೆ ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ. ದಾಖಲೆ ಸಮೇತ ದೂರು ನೀಡಿದ ಸಾಮಾಜಿಕ ಕಾರ್ಯಕರ್ತ ಶರತ್ ಬಾಬು ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ. 524 ಕೋಟಿ ಅಕ್ರಮ ಆಗಿದೆ, ತನಿಖೆಗೆ ಸಮಿತಿ ರಚನೆ ಮಾಡಿ ಪ್ರಕರಣ ತನಿಖೆ ಆಗುವವರೆಗೂ ಯಾವುದೇ ಬಾಕಿ ಹಣ ಬಿಡುಗಡೆ ಮಾಡದಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇದು ಶಿಕ್ಷಣ ಸಚಿವರೇ ನೋಡಲೇಬೇಕಾದ ಸ್ಟೋರಿ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕಳಪೆ ಮಟ್ಟದ ಬಿಸಿಯೂಟ ವಿತರಣೆ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಿಎಂ ಶ್ರೀ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಗಳದ್ದೇ ದರ್ಬಾರು ಜೋರಾಗಿದೆ. ಅರೆಬೆಂದ ಅನ್ನ, ತರಕಾರಿಗೆ ಇಲ್ಲದ ಸಾಂಬಾರ್, ಊಟದಲ್ಲಿ ಹುಳು ಸಿಕ್ಕರೆ ಮಕ್ಕಳು ತಿನ್ನೋದು ಹೇಗೆ? ಅನ್ನ ಬೆಂದಿಲ್ಲ, ಹುಳು ಇದೆ ಅಂದ್ರೂ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಹುಳ ಇರೋ ಊಟ ನಮಗೆ ಬೇಡ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಇನ್ನು ಬಿಸಿಯೂಟ ವಿತರಣೆ ಬಗ್ಗೆ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾತೆ ಹಾಗೂ ಡೆತ್ ಸರ್ಟಿಫಿಕೇಟ್ ಮಾಡಲು ಲಂಚ ಕೇಳಿರುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ದಾಸನಪುರ ಪಿಡಿಒ ಉಷಾ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ನೆಲಮಂಗಲ ದಾಸನಪುರ ಪಂಚಾಯಿತಿಗೆ ಬೀಗ ಹಾಕಿ ಕಿಡಿಕಾರಿದ್ದಾರೆ. ಹಣ ಕೊಡದೆ ಒಂದೇ ಒಂದು ಫೈಲ್ ಮುಂದೆ ಸಾಗೋದಿಲ್ಲ, ಇಂತಹ ಪಿಡಿಒ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ಸರ್ಕಾರಕ್ಕೆ ಸಾರ್ವಜನಿಕರು ಆಗ್ರಹಿಸಿದರು. ಇವತ್ತು ನಾವು ಇಲ್ಲಿ ಸೇರಿ ಒಂದು ನೋಡಿ ಧಿಕ್ಕಾರ ಜೈ ಜೈ ಅಂತ ಸರ್ಕಾರಿ ಅಧಿಕಾರಿ ಧಿಕ್ಕಾರ ಕೊಡ್ತಾ ಇದ್ರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ತಬ್ಬಲಿಯಾದ ಅಮಾನುಷ ಘಟನೆ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ನಡೆದಿದೆ. ಗಂಡ ಹೆಂಡತಿ ಜಗಳದಿಂದ ಮಗುವನ್ನ ನಡು ರಸ್ತೆಯಲ್ಲೇ ಬಿಟ್ಟು ಹೋಗಿದ್ದು, ಅದಾದ ಕೆಲವೇ ಹೊತ್ತಿನಲ್ಲಿ ಮಗುವಿಗಾಗಿ ಪೋಷಕರು ಬಂದಿದ್ದಾರೆ. ಮಗುವಿಗೆ ಥಳಿಸಿರುವುದನ್ನ ಕಂಡ ಸ್ಥಳೀಯರು ಮಗುವನ್ನ ನೀಡಲು ನಿರಾಕರಿಸಿದ್ದಾರೆ. ಮಗು ನೀಡಿದ್ರೆ ನೀವು ಮತ್ತೆ ಎಲ್ಲೋ ಬಿಟ್ಟು ಹೋಗ್ತೀರಾ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಬಳಿಕ ಮಗುವನ್ನ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿದ್ದಾರೆ. ಸದ್ಯ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಮಗುವಿನ ಆರೈಕೆ ನಡೆಸಲಾಗ್ತಾ ಇದೆ. ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ತೆರಳಲು ಟಿಕೆಟ್ ಸೌಲಭ್ಯ ಕಲ್ಪಿಸದ ಅಧಿಕಾರಿ ವಿರುದ್ಧ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದ ಎದುರು ಕ್ರೀಡಾಪಟುಗಳು ಮೌನ ಪ್ರತಿಭಟನೆ ನಡೆಸಿದರು. ಬಂಜಾರ ನೇತೃತ್ವದಲ್ಲಿ ನೃತ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದ ಯುವತಿಯರು ನಾಳೆ ನಡೆಯಲಿರುವ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ತೆರಳಲು ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಸರ್ಕಾರದಿಂದ ಟಿಎಡಿಎ ನೀಡಿದ್ರೂ ಆ ಹಣವನ್ನು ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟಕ್ಕೆ ಹೋಗಲು ಭತ್ಯೆ ನೀಡಿಲ್ಲ ಅಂದ್ರೆ ಹೇಗೆ ಹೋಗೋದು ಅಂತ ಮಕ್ಕಳು ಕೆಂಡಕಾರಿದ್ರು. ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದುರಸ್ತಿ ವೇಳೆ ವಿದ್ಯುತ್ ಶಾಕ್ ತಗುಲಿ ಇಂಜಿನಿಯರ್ ಮೃತಪಟ್ಟಿರುವ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ನಡೆದಿದೆ. ಆನಂದ್ ಮೃತ ಇಂಜಿನಿಯರ್ ಅಂತ ಗುರುತಿಸಲಾಗಿದೆ. ವಿದ್ಯುತ್ ತಗುಲಿ ಅಸ್ತವ್ಯಸ್ತಗೊಂಡಿದ್ದ ಆನಂದ್ರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ಮೃತಪಟ್ಟಿದ್ದಾರೆ. ಇನ್ನು ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಪೂಜೆ ವೇಳೆ ಕುಸಿದು ಬಿದ್ದು ಅರ್ಚಕ ಸಾವನ್ನಪ್ಪಿರುವ ಘಟನೆ ಮೈಸೂರಿನ ನಂಜನಗೂಡಿನಲ್ಲಿ ನಡೆದಿದೆ. ಅರ್ಚಕ ಉಪಾಧ್ಯಾಯ ಮೃತ ದುರ್ದೈವಿ. ಪ್ರತಿ ವರ್ಷ ನಂಜನಗೂಡಿನಲ್ಲಿ ಅಂಧಕಾಸುರ ವಧೆ ಪೂಜೆ ನಡೆಯುತ್ತೆ. ಇಂದು ಧನುರ್ಮಾಸದ ಪೂಜೆ ಸಮಯದಲ್ಲಿ ಅರ್ಚಕರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಲ್ಲ ಏನೋ ಆಯ್ತು. ಇಲ್ಲ ಬಾರ್ಗೆ ಬೆಂಕಿ ಇಟ್ಟು ಪುಂಡರು ಅಟ್ಟಹಾಸ ಮೆರೆದಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಗಸರಹಳ್ಳಿ ಗೇಟ್ ಬಳಿ ನಡೆದಿದೆ. ಈಗಲ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ರಕ್ಷಿತ್ ಗ್ಯಾಂಗ್ನಿಂದ ನಿನ್ನೆ ತಡರಾತ್ರಿ ದಾಂಧಲೆ ನಡೆದಿದೆ. ಬಾರ್ನಲ್ಲಿ ಫ್ರೀ ಎಣ್ಣೆಗೆ ಬೇಡಿಕೆ ಇಟ್ಟ ಪುಂಡರ ಗುಂಪು ಕೊಡುವುದಿಲ್ಲ ಎಂದಿದ್ದಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಅಕ್ರಮವಾಗಿ ಗಾಂಜಾ ಸಾಗಿಸ್ತಾ ಇದ್ದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಂಬಗಿ ಗ್ರಾಮದ ಬಳಿ ಆಟೋದಲ್ಲಿ ಗಾಂಜಾ ಸಾಗಿಸ್ತಾ ಇದ್ರು. 10 ಲಕ್ಷ ಮೌಲ್ಯದ 20 ಕೆಜಿ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು 3ರನ್ನ ಬಂಧಿಸಿದ್ದಾರೆ. ಈ ಘಟನೆಗೆ ಸಂಬಂಧ ಸಂತಪುರ್ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.